ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಆಲಿಸಿ ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ತೇರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ತೆಂಗಿನ ತೇರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸರಣಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸಾರ ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನು ತಾವುಗಳು ಆಲಿಸಿ ಪ್ರಯೋಜನಗಳನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ದೀರಿ. ಹಾಗೆ ಉತ್ತಮವಾದಂತಹ ತೋಟವನ್ನು ನಿರ್ವಹಣೆ ಮಾಡ್ಕೊಳ್ತಾ ಬಂದಿದ್ದೀರಿ. ಸಾಮಾನ್ಯವಾಗಿ ತೆಂಗಿನಲ್ಲಿ ರೋಗಗಳು ಕಂಡುಬರುತ್ತೆ, ಕೀಟಗಳು ಕಂಡುಬರುತ್ತೆ. ಕೆಲವು ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡೋ ವಿಚಾರದಲ್ಲಿ ತಪ್ಪು ಮಾಡಿರ್ತೀವಿ. ಹೀಗೆ ಸಾಕಷ್ಟು ಸಮಸ್ಯೆಗಳು ಕೂಡ ನಮ್ಮಲ್ಲೂ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೀಟಗಳು ಹಾವಳಿ ಮಾಡಿದಾಗ ನಮ್ಮ ತೆಂಗಿನಲ್ಲಿ ಇಳುವರಿ ಕಡಿಮೆ ಆಗಬಹುದು, ಅಥವಾ ಮರನೇ ಒಣಗಬಹುದು, ಬಿದ್ದೋಗಬಹುದು. ಕೆಲವೊಂದು ಸಂದರ್ಭದಲ್ಲಿ ತೋಟ ಇದೆ ಅಂತ ಅನಿಸುತ್ತೆ, ಆದರೆ ತೋಟದಿಂದ ನಮಗೆ ಯಾವುದೇ ರೀತಿಯಾದಂಥ ಲಾಭ ಬರ್ತಾ ಇರೋದಿಲ್ಲ. ಹೀಗೆ ಈ ಒಂದು ಕೀಟದ ಹಾವಳಿಯಿಂದಲೂ ಕೂಡ ನಾವು ನಮ್ಮ ತೆಂಗಿನಲ್ಲಿ ನಷ್ಟವನ್ನು ಅನುಭವಿಸ್ತೇವೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿದೆ. ಹಾಗಾದರೆ ತೆಂಗಿನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಕೀಟಗಳು ಯಾವ್ಯಾವು, ಅವುಗಳನ್ನು ನಿಯಂತ್ರಣ ಮಾಡೋ ಕ್ರಮಗಳ ಕುರಿತಂತೆ ಇಂದು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ವಿಚಾರಗಳನ್ನ ತಿಳಿಸಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅರಸೀಕೆರೆಯ ಬೋರ್ನಕೊಪ್ಪಲಿನಲ್ಲಿ ಇರುವ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಶಾಂತ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ನಾನು ಹೀಗೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೇಳಿದೆ, ಯಾವುದೇ ಒಂದು ಸಮಸ್ಯೆಯಿಂದನೂ ಕೂಡ ಗಿಡ ಹಾಳಾಗಬಹುದು, ತೋಟದಿಂದ ನಮಗೆ ನಷ್ಟ ಆಗಬಹುದು ಅಂಥೇಳಿ. ಹಾಗಾಗಿ ತಾವೊಬ್ಬರು ಕೀಟಶಾಸ್ತ್ರಜ್ಞರಾಗಿ ಇಂದು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಿ. ತೆಂಗಿನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಕೀಟಗಳು ಯಾವ್ಯಾವುದು ಅಂಥೇಳಿ, ತೆಂಗಿನ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಯಾವ್ಯಾವು ಸರ್? ತಮಗೆಲ್ಲ ಗೊತ್ತಿರೋ ಹಾಗೆ ತೆಂಗಿಗೆ ಬರುವಂಥ ಕೀಟ ಪ್ರಮುಖವಾಗಿದ್ದು ಅಂತಂದರೆ ಕಪ್ಪು ತಲೆ ಹುಳು ಅಂತ ಒಂದು ಬರುತ್ತೆ ಕೀಟ. ಆಮೇಲೆ ರುಗೋ ಸುರುಳಿ ಆಕಾರದ ಬಿಳಿ ನೊಣ ಅಂತ ಒಂದು ಬರುತ್ತೆ. ಆಮೇಲೆ ರೈನೋಸಿರಸ್ ದುಂಬಿ, ಕೆಂಪು ಮುತ್ತಿಯ ಹುಳು, ಹಾಗೆ ನುಸಿ ಪೀಡೆ, ಇವು ಪ್ರಮುಖವಾದಂಥ ಕೀಟಗಳು. ಮುಖ್ಯವಾಗಿ 4 ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈ ತೆಂಗನ್ನು ಬಾಧಿಸುತ್ತೆ ಅಂಥೇಳಿ ಹೇಳಿದ್ರಿ. ಮುಖ್ಯವಾಗಿ ಕಪ್ಪು ತಲೆ ಹುಳು, ರುಗೋ ಸುರುಳಿಯಾಕಾರದ ಬಿಳಿ ನೊಣ, ರೈನೋಸರಸ್ ದುಂಬಿ, ಹಾಗೇನೆ ಕೆಂಪು ಮೂತಿ ಹುಳು. ಇತ್ತೀಚೆಗೆ ನಮ್ಮ ತೆಂಗಿನ ಬೆಳೆಯಲ್ಲಿ ಈ ಕಪ್ಪು ತಲೆ ಹುಳುವಿನ ಬಾಧೆ ಹೆಚ್ಚಾಗಿರೋದ್ರಿಂದ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಿ. ಈ ಕೀಟ ಯಾವಾಗ ಕಂಡುಬರುತ್ತೆ, ಯಾವ ರೀತಿ ನಮ್ಮ ತೆಂಗಿನ ತೋಟವನ್ನು ಹಾನಿ ಮಾಡುತ್ತೆ, ಇದರಿಂದ ನಾವು ಯಾವ ರೀತಿ ನಮ್ಮ ತೋಟವನ್ನು, ತೆಂಗಿನ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಬಹುದು ಅಂಥೇಳಿ. ಇದು ನಮ್ಮ ದೇಶಕ್ಕೆ ಮೊದಲನೇದಾಗಿ 1907ರಲ್ಲಿ ತಮಿಳುನಾಡು ಮತ್ತು ಶ್ರೀಲಂಕಾ ಭಾಗದಲ್ಲಿ ಮೊದಲನೇ ಕಂಡುಕೊಂಡಿದೆ. ಅಲ್ಲಿಂದ ನಾವು ಇಲ್ಲಿಯವರೆಗೂ ಕೂಡ ಅದು ಹೇಗೆ ಮೈದಾನ ಪ್ರದೇಶದಲ್ಲಿ ವರ್ಷವೆಲ್ಲ ಇರುತ್ತೆ, ಬಟ್ ಬೇಸಿಗೆ ಸಂದರ್ಭದಲ್ಲಿ ಫೆಬ್ರವರಿಯಿಂದ ಮೇವರೆಗೂ ತುಂಬ ಹಾವಳಿ ಇರ್ತದೆ. ಆಮೇಲೆ ಮಳೆ ಬಂದಂಗೆಲ್ಲ ಅದ್ರದ್ದು ಹಾವಳಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ವರ್ಷಕ್ಕೆ ನಮಗೆ 3 ಸಲ ಅದು ಲೈಫ್ ಕಂಪ್ಲೀಟ್ ಮಾಡುತ್ತೆ. 3 ಋತುಚಕ್ರ ಇರುತ್ತೆ. ಅದರಲ್ಲಿ ಪ್ರಮುಖವಾದದಂದ್ರೆ ಬೇಸಿಗೆಯಲ್ಲಿ ಬರುವಂಥದ್ದು ಬಹಳಷ್ಟು ಹಾನಿ ಮಾಡುತ್ತೆ. ಸೊ ಇದು ಕೀಟ ನಮಗೆ ಒಂದು 6ರಿಂದ 8 ತಿಂಗಳವರೆಗೂ ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡುತ್ತೆ. 100ರಿಂದ 110 ಮೊಟ್ಟೆ ಇಡುತ್ತೆ ಒಂದು ಹೆಣ್ಣು ಪತಂಗ. ಇಟ್ಟಿದ ನಂತರ ಅದೇನಾಗ್ತದೆ, ಮರಿ ಆದಮೇಲೆ ಕೆಳಗಡೆ ಗರಿಗಳು ಮಾತ್ರ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಫೀಡ್ ಮಾಡ್ತಾ ಇರ್ತದೆ. ಸೊ ಅದು ಮಾಡೋದ್ರಿಂದ ಏನಾಗ್ತದೆ, ನಮಗೆ ನಾರಿನ ಪದಾರ್ಥ ಥರ ಕಾಣಿಸ್ತಾ ಇರ್ತದೆ. ಜೊತೆಗೆ ಗರಿಗಳ ಮೇಲೆ ಹುಲ್ಲಿನ ಬಣ್ಣದ ಒಂಥರ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಟೋಟಲ್ ಆಗಿ ಭಾಳಷ್ಟು ಹಾನಿಯಾಗಿದೆ ಅಂತ ತಿಳ್ಕೊಳ್ಬೇಕಂತಂದ್ರೆ ಅದು ಸುಟ್ಟ ಹಂಗೆ ಕಾಣಿಸ್ತದೆ. ನಮಗೆ ದೂರಿಂದನೇ ಕೂಡ ತೋಟ ಒಂಥರ ಸುಟ್ಟ ಹಾಗೆ ಕಾಣಿಸುತ್ತೆ. ಸೊ ಇದು ಪ್ರಮುಖವಾದ ಅದ್ರ ಬಾಧೆಯ ಲಕ್ಷಣ. ಇದು ಬೇಸಿಗೆಯಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ನೀವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇದು ಹೇಗೆ ಅಂತಂತಂದರೆ ಎಲ್ಲಿ ನಮಗೆ ವಾತಾವರಣ ಅದಕ್ಕೆ ಫೇವರೇಬಲ್ ಇದೆ ಅಲ್ಲಿ ಮಾತ್ರ ಇರ್ತದೆ. ಎಲ್ಲ ತೋಟದಲ್ಲಿ ಇರ್ತದೆ. ಎಲ್ಲಿ ಹೆಚ್ಚಿನ ಆರ್ದ್ರತೆ ಇರ್ತದೆ, ಅಂದರೆ ಕೆರೆಯ ಸುತ್ತಮುತ್ತ,
ಆ ಥರ ಭಾಗಗಳಲ್ಲಿ ಮಾತ್ರ ಅದು ವರ್ಷ ಅದೇ ಭಾಗದಲ್ಲಿ ಇರುತ್ತೆ. ಸೊ ನಾವು ಒಂದು ಕಡೆ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಅದೇ ಪಕ್ಕದ ತೋಟ, ಸೊ ಹಾಗೆ ಅಲ್ಲೇ ಇರ್ತದೆ. ಸೊ ಎಲ್ಲ ತೋಟಗಳಲ್ಲಿ ನಮಗೆ ಇದು ಕೀಟದ ಬಾಧೆ ಕಾಣಬರೋದಿಲ್ಲ. ಎಲ್ಲಿ ಶೀತದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತಹ ಭಾಗದಲ್ಲಿ ಈ ಒಂದು ಕೀಟ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಕೊಡುತ್ತೆ ನಮ್ಮ ಈ ಒಂದು ತೆಂಗಿನ ಬೆಳೆಗೆ ಅಂತ ಹೇಳಿ. ಉಷ್ಣಾಂಶ ಕೂಡ ಹಾಗೂ ಆರ್ದ್ರತೆ ಕೂಡ ಅದಕ್ಕೆ ಫೇವರೇಬಲ್ ಮಾಡ್ತವೆ. ಮಳೆ ಬಂದಾಗ ಮಾತ್ರ ಅದ್ರ ಬಾಧೆ ಮಾತ್ರ ಕಡಿಮೆ ಆಗುತ್ತೆ. ಯಾವ ರೀತಿಯ ಒಂದು ಹತೋಟಿ ಕ್ರಮಗಳನ್ನ ಕೈಗೊಳ್ಬೋದು ಅಂತ ಹೇಳ್ತಾರೆ? ಸೊ ಇದರಲ್ಲಿ ರೈತ ಬಾಂಧವರು ಪ್ರಮುಖವಾದಂಥ ಹತೋಟಿ ಕ್ರಮಗಳು ಮಾಡಬೇಕೇನಂತಂದರೆ, ಇದು ಏನು ಮಾಡ್ತದೆ, ಮೊದಲನೇದಾಗಿ ಕೆಳಗಡೆ ಇರೋಂಥ 3-4 ಗರಿಗಳಿಗೆ ಮಾತ್ರ ಜಾಸ್ತಿ ಹಾನಿ ಮಾಡ್ತಾ ಇರ್ತದೆ. ಮಾಡೋದ್ರಿಂದ ಅಲ್ಲಿ ಪೊಟ್ಯಾಶ್ ಪ್ರಮಾಣ ಕಡಿಮೆ ಆಗಿರ್ತದೆ. ಸೊ ಅದಕ್ಕೆ ಅಲ್ಲಿ ಅದು ಜಾಸ್ತಿ ಪ್ರಮಾಣ ಹಾನಿ ಮಾಡ್ತದೆ. ಸೊ ಅವಾಗ ಏನು ಮಾಡಬೇಕು, ಫಸ್ಟ್ ಮೊದಲನೇದಾಗಿ ನಾವು 3-4 ಗರಿಗಳು ಕಟ್ ಮಾಡಬೇಕು. ಮೊದಲನೇದಾಗಿ ಕಟ್ ಮಾಡಿ ಅದು ಸುಡಬೇಕು ನಾವು. ಸೊ ಸುಟ್ಟಿದ ನಂತರ ನಾವು ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂತಂದರೆ, ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕೀಟ ತೆಂಗಿನ ಮರ ದೊಡ್ಡದಾಗಿರೋದ್ರಿಂದ ನಮಗೆ ಸ್ಪ್ರೇ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲಿ ಅದು ಹಾನಿ ಮಾಡಬೇಕಾದಾಗ ಕೂಡ ಅದು ಪತ್ರ ಹರಿತು ಒಳಗಡೆ ಸೇರ್ಕೊಂಡಿರ್ತದೆ ಎಲೆಯ ಭಾಗದಲ್ಲಿ. ಸೊ ನಾವು ಸ್ಪ್ರೇ ಮಾಡಿದ್ದು ಡೈರೆಕ್ಟಾಗಿ ಅದಕ್ಕೆ ಹುಳಕ್ಕೆ ಬೀಳೋದಿಲ್ಲ. ಸೊ ಅದು ಕೂಡ ಒಂದು ಡ್ರಾಬ್ಯಾಕ್ ಇರೋದ್ರಿಂದ ಈ ಕೀಟಕ್ಕೆ ನಾವು ಒಳ್ಳೆಯ ಹತೋಟಿ ಮಾಡಬೇಕು ಅಂತಂದರೆ ಒಂದು ಪರತಂತ್ರ ಕೀಟಗಳು ಅಥವಾ ಉಪಕಾರಿ ಕೀಟಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಲ್ಲೇ ಮೊದಲನೇದಾಗಿ ಒಂದು ಗೋನಿಯೋಜಸ್ ನೆಫೆಂಟೆಡಿಸ್ ಅಂತ ಒಂದು ಕೀಟ ಬರುತ್ತೆ. ಈ ಕೀಟ ಏನು ಮಾಡುತ್ತೆ, ಆ ಹುಳದ ಮರಿಯ ಮೇಲೆ 10-14 ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಇಟ್ಟ ನಂತರ ಅಲ್ಲಿ ಅದು ಮೊಟ್ಟೆ ಒಡೆದ ನಂತರ ಅದು ಒಳಗಡೆ ಮರಿ ಹುಳದ ಮೇಲೆ ಸೇರಿಬಿಟ್ಟು ಅದು ಆ ಹುಳನ ಸಾಯಿಸುತ್ತೆ. ಆಮೇಲೆ ಅದ್ರ ಜೊತೆಗೆ ಮತ್ತು ನೆಕ್ಸ್ಟ್ 14 ಹುಳ ಮತ್ತೆ ಹುಟ್ಟುತ್ತೆ. ಸೊ ಅದು ಹುಳಗಳು ಆಫ್ಟರ್ ಎಮರ್ಜ್ ಆದ್ಮೇಲೆ ಮತ್ತೆ ಬೇರೆ ಹುಳಗಳಿಗೆ ಹುಡ್ಕೊಂಡೋಗಿ ಮತ್ತೆ ಬೇರೆ ಹುಳಗಳು ಹಾನಿ ಮಾಡ್ತವೆ. ಅದು ಯಾವಾಗ ಅಂತಂದ್ರೆ ಏನು ನಾವು ಗೋನಿಯೋಜಸ್ ಹೇಳ್ತೀವಲ್ಲ, ಇದು 2ನೇ ಹಂತ ಕೀಟ ಇದ್ರಾಗ ಮಾತ್ರ ನಾವು ಬಿಡಬೇಕಾಗತ್ತೆ. ಇವಾಗ ಆಲ್ರೆಡಿ ಅದು ಪತಂಗ ಆಗ್ಬಿಟ್ಟು ಚಿಟ್ಟೆ ಆಗ್ಬಿಟ್ಟು ಹೋಗಿದೆ ಅಂತಂದ್ರೆ ಅವಾಗ ಬಿಟ್ರೆ ಯೂಸ್ ಆಗೋದಿಲ್ಲ. ಸೊ ನಾವು ತೋಟದಲ್ಲಿ ಗಮನಿಸಿ ಮರಿ ಹುಳುಗಳು ಕಂಡು ಬಂದಲ್ಲಿ ಆ ಟೈಮಲ್ಲಿ ಮಾತ್ರ ನಾವು ಒಂದು ಮರಕ್ಕೆ 20 ಗೋನಿಯೋಜಸ್, ಇನ್ನೊಂದು ಬ್ರ್ಯಾಕಾನ್ ಅಂತ ಬರುತ್ತೆ, ಅದು 30 ಹೇಳ್ತೀವಿ. ಅವೆರಡು ಕೂಡ ನಾವು ಲ್ಯಾಬಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಇವಾಗ ನಮ್ಮ ಭಾಗದಲ್ಲಿ ನಮ್ಮ ಅರಸೀಕೆರೆದಲ್ಲೂ ಲ್ಯಾಬ್ ಇದೆ, ತೋಟಗಾರಿಕಾ ಇಲಾಖೆಗಳಲ್ಲೂ ಬಹಳಷ್ಟು ಕಡೆ ಲ್ಯಾಬ್ಗಳಿದ್ದಾವೆ. ಅಲ್ಲಿ ಈ ಪರತಂತ್ರ ಕೀಟ ಅಥವಾ ಉಪಕಾರಿ ಕೀಟನ ನಾವು ಒಂದು ಲ್ಯಾಬ್ರೇಟರಿ ಹೋಸ್ಟ್ ಮೇಲೆ, ಈಗ ನೀವು ರೈಸ್ ಮಾತ್ ನೀವು ಎಲ್ಲ ಬೆಳೆ ನೀವು ಅಕ್ಕಿ ಏನಾದ್ರೂ ನೀವು ಶೇಖರಣೆ ಮಾಡಿಟ್ರೆ ಅದ್ರೊಳಗಡೆ ನಿಮಗೆ ಹುಳ ಬರುತ್ತೆ, ಒಂದು ಚಿಟ್ಟೆ ಬರುತ್ತೆ. ಸೊ ಆ ಚಿಟ್ಟೆ ಮೇಲೆ ನಾವು ಕಪ್ಪು ತಲೆ ಹುಳ ಮೇಲೆ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಾವೇ ಜಾಸ್ತಿ ಮಾಡ್ದಂಗಾಗುತ್ತೆ. ಅದಕ್ಕಾಗಿ ಒಂದು ನಮಗೆ ಈಸಿಯಾಗಿ ರೇರ್ ಮಾಡೋಂಥದ್ದು ಒಂದು ಹುಳದ ಮೇಲೆ ಈ ಕೀಟನ ನಾವು ಉಪಕಾರಿ ಕೀಟನ ಬೆಳೆಸ್ತೀವಿ. ಅದು ಅಡಲ್ಟ್ ಆದಮೇಲೆ ನಾವು ಅದು ಫೀಲ್ಡಿಗೆ ನಾವು ರೈತರಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದು ಬಿಡೋದ್ರಿಂದ ಅಲ್ಲೇ ವರ್ಷ ಅದು ಏನಾಗ್ತದೆ, 14 ದಿವಸದಿಂದ 20 ದಿವಸದಲ್ಲಿ ಅದ್ರದ್ದೊಂದು ಜನರೇಷನ್ ಕಂಪ್ಲೀಟ್ ಆಗುತ್ತೆ ಆ ಉಪಕಾರಿ ಕೀಟದ್ದು. ಸೊ ನಾವೇನು ಹೇಳ್ತೀವಿ ಅಂತಂದ್ರೆ 15 ಡೇಸ್ ಇಂಟರ್ವಲ್ ಅಲ್ಲಿ 3 ಸಲ ಒಂದು ಮರಕ್ಕೆ 20 ಹಂಗೆ ಬಿಡಬೇಕು. ಬಿಡೋದ್ರಿಂದ ಈ ಮರಿ ಹುಳುಗಳು 95% ಅಲ್ಲೇ ನಾವು ಅದನ್ನ ಹತೋಟಿ ಮಾಡ್ಬೋದು ಅಂತ ಹೇಳ್ತೀವಿ. ಗೋನಿಯೋಜಸ್ ಬಗ್ಗೆ ತಿಳಿಸಿದ್ರಿ, ಮತ್ತೆ ಇನ್ನು ಇರ್ತಕ್ಕಂತಹ ಉಪಕಾರಿ ಕೀಟಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಇನ್ನೊಂದು ಕೂಡ ಈ ಮರಿ ಹುಳುಗಳ ಮೇಲೇನೆ ಲಾರ್ವಲ್ ಮೇಲೇನೆ ಪ್ಯಾರಾಸಿಟೈಡ್ ಅಂತೀವಿ, ಅದು ಇನ್ನೊಂದು ಬ್ರೇಕನ್ ಬ್ರೇವಿಕಾರ್ನಿಸ್ ಅಂತೇಳಿ. ಇದು ಕೂಡ ಆ ಮರಿ ಹುಳುಗಳ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ಮೊಟ್ಟೆ ಇಡುತ್ತೆ. ಆ ಕೀಟನೂ ಕೂಡ ನಾವು ಪ್ರೊಡಕ್ಷನ್ ಮಾಡ್ತೀವಿ ಲ್ಯಾಬಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದಲ್ಲದೆ ನಾವು ಒಂದು ಕೋಶಾವಸ್ಥೆಗೆ ಹೋಗ್ತಾವೆ ಕೀಟಗಳು. ಈಗ ಮರಿ ಹುಳದಿಂದ ಕೋಶಾವಸ್ಥೆಗೆ. ಸೊ ಇನ್ನೊಂದು ಕೋಶಾವಸ್ಥೆ ಮೇಲೆ ತಿನ್ನುವಂಥ ಕೀಟನೂ ಇನ್ನೊಂದಿದೆ, ಬ್ರ್ಯಾಕಿಮೆರಿಯಾ ನೆಫೆಂಟೆಡಿಸ್, ಬ್ರ್ಯಾಕಿಮೆರಿಯಾ ನಾಸುಟೈ ಅಂತೇಳಿ. ನಾವು ಅಂದರೆ ಈಗ 90% ಅಷ್ಟು ಮರಿ ಹುಳನೇನ ಹತೋಟಿ ಮಾಡಿರ್ತೀವಿ, ಒಂದು 5% ಮಿಸ್ ಆಗಿದ್ರೆ ಅವು ನೆಕ್ಸ್ಟ್ ಕೋಶಾವಸ್ಥೆಗೆ ಹೋಗ್ತವೆ. ಆ ಕೋಶಾವಸ್ಥೆಗಲ್ಲೂ ಕೂಡ ನಾವು ಈ ಕೀಟನ ಯೂಸ್ ಮಾಡಿದೀವಿ ಅಂತಂದ್ರೆ ಒಂದು 10 ಕೀಟಗಳು ಬಿಡಬೇಕು ಒಂದು ಮರಕ್ಕೆ. ನಾವು ಬಿಟ್ರೆ ಉಳಿದಿರೋಂಥ ಏನು ಕೋಶ ಇರ್ತಾವಲ್ಲ ಅವು ಕೂಡ ನಾಶವಾಗ್ತವೆ. ಸೊ ಇದರಿಂದ ಏನಾಗ್ತದೆ, ಇದು ಕಮ್ಯುನಿಟಿ ಬೇಸ್ಡ್ ಮಾಡಬೇಕು. ಅಂದ್ರೆ ಇವಾಗ ನನ್ನ ತೋಟ ಇಲ್ಲಿ ಪಕ್ಕದಲ್ಲಿ ತೋಟದವ್ರು ಯಾರು ಏನೂ ಮಾಡೋದಿಲ್ಲ, ನಾನಷ್ಟೇ ರಿಲೀಸ್ ಮಾಡ್ತೀನಿ ಅಂತಂದ್ರೆ
ಅದು ಸಮರ್ಪಕವಾಗಿ ಹತೋಟಿ ಮಾಡಕ್ ಆಗಲ್ಲ ಅದೇ. ಯಾಕಂದ್ರೆ ಅದಕ್ಕಾಗಿ ನೀವು ಕಮ್ಯುನಿಟಿ ಬೇಸ್ಡ್ ಎಲ್ಲಾ ಜನರು ಸೇರಿ ಸಾಮೂಹಿಕವಾಗಿ ನಾವು ರಿಲೀಸ್ ಮಾಡಿದೇವಿ ಅಂತಂದ್ರೆ ಅದರ ಹತೋಟಿ ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ತಿತ್ತು. ಸೊ ಇತ್ತೀಚೆಗೆ ಟೆಂಪರೇಚರ್ ಜಾಸ್ತಿ ಆಗಿದೆ ಹೌದು ನಮ್ಮ ಭಾಗದಲ್ಲಿ. ಸೊ ಆ ಒಂದು ರೀಸನ್ ಕೂಡ ಇದು ಕೀಟ ಉಲ್ಬಣವಾಗ್ಲಿಕ್ಕೆ ಒಂದು ಕಾರಣ ಆಗಿದೆ. ಇದಲ್ಲದೆ ಇನ್ನ ಇವಾಗ ಜನಗಳು ಏನ್ ಮಾಡ್ತಿದ್ದಾರೆ, ಬರೀ ನಮಗೆ ಉಪಕಾರಿ ಕೀಟನೇ ಬೇಕಾಗಿದ್ದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಸ್ಪ್ರೇನು ಮಾಡ್ತೀವಿ ಅಂತ ಬರ್ತಾರೆ ಸ್ವಲ್ಪ ಜನ. ಸ್ಪ್ರೇ ಮಾಡ್ಲಿಕ್ಕೆ ನಾವು ಕ್ಲೋರೆಂಟ್ರಿನೋಲ್ ಅಂತೇಳಿ ಒಂದು ಕೆಮಿಕಲ್ ಬರುತ್ತೆ. ಅದು 1 ಲೀಟರ್ ನೀರಿಗೆ 0.1 ಮಿಲಿ 0.1 ಮಿಲಿ 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ನಾವು ಮರಿ ಹುಳಗಳಿದ್ದಾಗೆ ಸಿಂಪಡಣೆ ಮಾಡಬೇಕು. ಅದು ಕೂಡ ಅಂದಾಗ ಮಾತ್ರ ಅದು ನಮ್ಗೆ ಹತೋಟಿ ಸಿಗುತ್ತೆ. ಬಟ್ ಸಿಂಪಡಣೆ ಮಾಡೋದು ತುಂಬಾ ಕಷ್ಟ ಇದೆ ತೆಂಗಿನಲ್ಲಿ. ತೆಂಗು ಯಾಕಂದ್ರೆ ತುಂಬಾ ಎತ್ತರಕ್ಕೆ ಬೆಳೆಯುವಂತಹ ಒಂದು ಬೆಳೆ. ಹೌದು. ಇದು ಎಷ್ಟು ವಯಸ್ಸಿನ ಒಂದು ಮರಗಳಿಗೆ ಕಂಡು ಬರುತ್ತೆ ಅಂತ ಹೇಳ್ತೀರಿ? ಈ ಕೀಟ ಎಲ್ಲಾ ವಯಸ್ಸಿಗೂ ಬರುತ್ತೆ, ಎಲ್ಲಾ ಹಂತದಲ್ಲೂ ಬರುತ್ತೆ. ಓಹೋ, ಅಂದ್ರೆ ನಾವೀಗ ಸಸಿಯನ್ನ ನಾಟಿ ಮಾಡಿದಾಗಿಂದ ಹಿಡಿದು ದೊಡ್ಡ ಮರ ಆಗುವ ಸಂದರ್ಭದಲ್ಲಿ ನಿಮಗೆ 2 ವರ್ಷದ ಮರದಲ್ಲೂ ನಮಗೆ ಸಿಗುತ್ತೆ, ಬಿಟ್ಟು 100 ವರ್ಷವರೆಗೂ ಸಿಗುತ್ತೆ. ಓಹೋ, ಅಂದ್ರೆ ಇದಕ್ಕೆ ಇಂಥ ವಯಸ್ಸಿನ ಹಾನಿ ಮಾಡುತ್ತೆ ಅಂತ ಏನಿಲ್ಲ? ಇಲ್ಲ. ಒಟ್ಟಾರೆ ಎಲ್ಲಾ ವಯಸ್ಸಿನ ಗಿಡಗಳಿಗೂ ಕೂಡ ಈ ಒಂದು ಕೀಟ ಹಾನಿ ಬರುತ್ತೆ. ಮತ್ತೆ ಎಲ್ಲಾ ಒಂದು ವರ್ಷದಲ್ಲಿ ಎಲ್ಲಾ ಟೈಮಲ್ಲೂ ಕೂಡ ಬರುತ್ತೆ, ಎಲ್ಲಾ ಹಂಗಾಮ್ನಲ್ಲೂ ಕೂಡ. ಹೌದು. ಅಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕಪ್ಪು ತಲೆ ಹುಳುವಿನ ಬಗ್ಗೆ ತಿಳಿಸ್ಕೊಟ್ಟಿರಿ ಸರ್. ತಾವು ಆರಂಭದಲ್ಲೇ ಮಾತನಾಡ್ತಾ ಹೇಳಿದ್ರಿ ಮತ್ತೊಂದು ಕೀಟ ಇದೆ, ಅದು ರುಗೋಸ್ ಸುರುಳಿಯಾಕಾರದ ಬಿಳಿ ನೊಣ ಅಂತ ಹೇಳಿ. ಈ ರುಗೋಸ್ ಸುರುಳಿಯಾಕಾರದ ಬಿಳಿ ನೊಣ ಕೂಡ ಹೆಚ್ಚಿನ ತೋಟಗಳಲ್ಲಿ ಕಂಡು ಬರ್ತಾ ಇದೆ. ಈ ಕೀಟದ ಲಕ್ಷಣಗಳು ಏನು, ಇದನ್ನು ಕಂಡುಹಿಡಿಯೋದು ಹೇಗೆ, ಹಾಗೇನೆ ಇದನ್ನು ನಿಯಂತ್ರಣ ಮಾಡೋ ಕ್ರಮಗಳ ಕುರಿತಂತೆ ತಿಳಿಸ್ಕೊಡಿ ಸರ್. 2016ರಲ್ಲಿ ಇದು ಮೊದಲನೇ ಬಾರಿಗೆ ತಮಿಳುನಾಡು ಮತ್ತು ಕೇರಳ, ಪೊಲಾಚಿ ಅಂತ ತಮಿಳುನಾಡಲ್ಲಿ ಪ್ಲೇಸ್ ಇದೆ, ಅಲ್ಲಿ ಮೊದಲನೇ ಬಾರಿಗೆ ಈ ಕೀಟ ಕಂಡು ಬಂದಿದೆ. ಆಮೇಲೆ ನಮ್ಮ AICRP ನಾವು ಸರ್ವೆಗೆ ಹೋದಾಗೂ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ತೆಂಗು ಬೆಳೆಯುವಂಥ ಜಿಲ್ಲೆಗಳಲ್ಲಿ ಇದರ ಹಾವಳಿ ಇದೆ. ಇದು ಜಾಸ್ತಿ ಅಂತಂದ್ರೆ ಏನು ನಾವು ಹೈಬ್ರಿಡ್ಸು, ಡಾರ್ಫು, ಗಿಡ್ಡ ತಳಿಗಳಿದಾವಲ್ಲ ಅದರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಇದರದು. ನಮ್ಮ ತಿಪ್ಟೂರಲ್ಲಿ ಕಂಪೇರ್ ಮಾಡಿದ್ರೆ ಅದರಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಈ ಕೀಟದ ಪ್ರಮುಖವಾಗಿ ನಮಗೆ ಯಾವ ಥರ ಹಾನಿ ಮಾಡ್ತದೆ ಅಂತಂದರೆ, ಎಲೆಯ ಕೆಳಭಾಗದಲ್ಲಿ ಅದು ಗುಂಪಾಗಿ ಇರ್ತದೆ. ಅಂದರೆ ಸುರುಳಿ ಆಕಾರದಲ್ಲಿ ಮೊಟ್ಟೆ ಇರ್ತದೆ. ಆ ಮೊಟ್ಟೆನೂ ಕೂಡ ಸುರುಳಿ ಆಕಾರದಲ್ಲಿ ಇಡೋದ್ರಿಂದ ಅದಕ್ಕೆ ಸುರುಳಿ ಆಕಾರದ ಬಿಳಿ ನೊಣ ಅಂತ ಅನ್ನೋದು ಹೆಸರು. ಅದು ಇಟ್ಮೇಲೆ ಏನು ಮಾಡ್ತದೆ, ಎಲೆಯಿಂದ ರಸನ ಹೀರ್ತದೆ. ಸೊ ರಸ ಹೀರೋದ್ರಿಂದ ಅಲ್ಲಿ ನಮಗೆ ಒಂದು ಜೇನಿನ ಒಂಥರ ದ್ರವ ರೂಪದಲ್ಲಿ ನಮಗೆ ಉತ್ಪತ್ತಿ ಆಗುತ್ತೆ. ಆಗೋದ್ರಿಂದ ಏನಾಗುತ್ತೆ, ಅದು ನೆಕ್ಸ್ಟ್ ಕಪ್ಪು ಅಥವಾ ಬೂದಿ ಬಣ್ಣದ ಕಪ್ಪು ಬೂಸ್ಟ್ ಬೆಳೆದು ಬಿಡ್ತದೆ, ಅಲ್ಲಿ ಶಿಲೀಂಧ್ರ ಬೆಳೆದು ಬಿಡ್ತದೆ. ಸೊ ಬೆಳೆದು ಬೆಳೆದ ಎಲ್ಲಾ ಎಲೆಗಳು ನಮಗೆ ದೂರಿಂದ ನೋಡಿದ್ರೆ ಕಪ್ಪಾಗಿ ಕಾಣಿಸ್ತಾ ಇರ್ತವೆ ತೋಟದಲ್ಲಿ. ಹಾಗೆ ನೀವು ಇವಾಗ ಯಾವ ತೋಟಕ್ಕೆ ಹೋದ್ರೂ ಕೂಡ ಈ ಕೀಟ ಇಲ್ಲ ಅಂತ ಹೇಳೋದೇ ಇಲ್ಲ. ನಮಗೆ ಗರಿಗಳು ಒಂದು 30 ಗರಿ ಇದೆ ಅಂತಂದ್ರೆ ಅಟ್ಲೀಸ್ಟ್ 8ರಿಂದ 10 ಗರಿಗಳು ಈ ಕೀಟದ ಬಾಧೆಗೆ ಒಳಪಟ್ಟಿರ್ತವೆ. ಅದರ ರಸ ಇರೋ ಕಪ್ಪ ಬೂಸ್ಟ್ ಬರೋದ್ರಿಂದ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ. ಸೊ ಅದಕ್ಕಾಗಿ ಅದು ಸ್ಲೋ ಆಗಿ ಒಣಗಿಬಿಟ್ಟು ಬಿದ್ದೋಗುತ್ತೆ, ಕಪ್ಪಗಾಗ್ಬಿಟ್ಟು. ಹೌದು, ಗರಿಗಳು. ಮುಂಚೆ ಬಿಳಿ ನೊಣ ಎಲ್ಲರೂ ನೋಡಿದ್ದಾರೆ. ಈ ಬಿಳಿ ನೊಣ ಅದಕ್ಕೆ ಹೇಗೆ ನಾವು ಡಿಫ್ರೆನ್ಸ್ ಮಾಡಬೇಕು ಅಂತಂದ್ರೆ, ಈ ಬಿಳಿ ನೊಣ ಸ್ವಲ್ಪ ದಪ್ಪದಾಗಿರುತ್ತೆ, ಮಂದಗತಿಯಲ್ಲಿ ಹಾರಾಟ ಮಾಡ್ತವೆ, ನಿಧಾನಕ್ಕೆ ಹಾರಾಟ. ಹೌದು, ಅದು ಕೂಡ ಯಾವಾಗ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮ್ ಮಾತ್ರ ಈ ಪ್ರೌಢ ಕೀಟಗಳು ಮಾತ್ರ ಹಾರಾಟ ನಮ್ಗೆ ಕಾಣಿಸ್ತವೆ. ನೀವು ತೋಟದಲ್ಲಿ ಓಡಾಡ್ತಾ ಇದ್ರೆ ನಿಮ್ ಮೇಲೇನು ಬರುತ್ತೆ ಅವು. ಸೊ ಆ ಕೀಟಗಳನ್ನ ನಾವು ನೋಡಿದಾಗ ಬಿಳಿ ನೊಣ ಈ ನೊಣಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇದು ದಪ್ಪ ಇರುತ್ತೆ, ಸ್ವಲ್ಪ ಮಂದವಾಗಿ ಹಾರಾಟ ಮಾಡ್ತವೆ. ಇದು ದಪ್ಪವಾಗಿರೋದ್ರಿಂದ ರಸ ಜಾಸ್ತಿ ಹೀರ್ಬಿಟ್ಟು ಇದರ ಹಾವಳಿ ಜಾಸ್ತಿ ಆಗಿದೆ. ಮೇನ್ ಅಂದ್ರೆ ಬೇರೆ ಕೀಟಗಳಿಗೆಲ್ಲ ಇದು ಓವರ್ಟೇಕ್ ಮಾಡಿಬಿಟ್ಟಿದೆ ಇರೋಂಥ ಬಿಳಿ ನೊಣಗಳಲ್ಲಿ. ಸೊ ಬಿಳಿ ನೊಣದಲ್ಲೇ ನಮಗೆ ತೆಂಗಿಗೆ ಬರುವಂತ ಒಂದು 4ರಿಂದ 5 ತರದ ಬರ್ತವೆ. ಅದರಲ್ಲಿ ನಮಗೆ ಪಾಮ್ ಬಿಳಿ ನೊಣ ಅಂತ ಒಂದು ಬರುತ್ತೆ. ಆಮೇಲೆ ನಿಮಗೆ ಸುರುಳಿ ಆಕಾರದ ಬಿಳಿ ನೊಣ ಅಂತ ರೂಗೋಸ್ ಅಂತ ಒಂದು ಬರುತ್ತೆ. ಅದು ಬಿಟ್ಟರೆ ಕಾಮನ್ ಬಿಳಿ ನೊಣನು ಅದರಲ್ಲಿ ನಮಗೆ ಕಾಣಿಸ್ತದೆ. ಬಟ್ ಮೇಜರ್ ನಮಗೆ ರೂಗೋಸ್ ಮಾತ್ರ ಬರ್ತಾ ಇದೆ. ಇತ್ತೀಚೆಗೆ ಪಾಮ್ ಬಿಳಿ ನೊಣ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೆ ಕಪ್ಪು ಕಾಣಿಸ್ತವೆ. ಈಗ ನಾವು ಎಲೆಗಳ ಮೇಲೆ ಅದು
ಜಸ್ಟ್ ನೀವು ಕೈ ವೈಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಕಪ್ಪು ಬಣ್ಣದ ಚುಕ್ಕೆ ಚುಕ್ಕೆ ತರ ಕಾಣಿಸುತ್ತೆ, ಅದು ಪಾಮ್ ಬಿಳಿ ನೊಣ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ನಾವು ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ರುಗೋಸ್ ಜೊತೆಗೇನೆ. ಇದು ನಾವು ಯಾವ ರೀತಿ ರುಗೋಸ್ ಸುರುಳಿಯಾಕಾರದ ಬಿಳಿ ನೊಣವನ್ನ ಗುರುತಿಸಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಇನ್ನು ಇದನ್ನ ಹತೋಟಿ ಮಾಡಬೇಕು ಅನ್ನೋದಾದ್ರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಪ್ರಮುಖವಾಗಿ ಜೈವಿಕ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡಿ. ತೆಂಗಿನಲ್ಲಿ ನಾವು ಯಾವುದೇ ಕೂಡ ಮ್ಯಾನೇಜ್ಮೆಂಟ್ ಮಾಡಬೇಕು, ನಿರ್ವಹಣೆ ಮಾಡಬೇಕಂದ್ರೆ ಜೈವಿಕವಾಗಿ ಹತೋಟಿ ಮಾಡೋದ್ರ ಬಗ್ಗೆ ನಾವು ಹೆಚ್ಚಿನ ಒಲವು ತೋರ್ಬೇಕಾಗತ್ತೆ. ಯಾಕಂತಂತಂದ್ರೆ ಇದು ಸ್ಪ್ರೇ ಮಾಡ್ಲಿಕ್ಕೂ ಕಷ್ಟ, ಜನಗಳಿಗೆ ಹತ್ತಿ ಸ್ಪ್ರೇ ಮಾಡೋದು ಕಷ್ಟ ಆಗುತ್ತೆ. ಈ ಕೋಕೋನಟ್ ಇಕೋಸಿಸ್ಟಮ್ ಏನಿದೆ ಅಂತಂದ್ರೆ ನಮಗೆ ಉಪಕಾರಿ ಕೀಟಗಳು ಜಾಸ್ತಿ ಪ್ರೊಡ್ಯೂಸ್ ಮಾಡಂಗೆ ಇರುವಂತ ಒಂದು ಇಕೋಸಿಸ್ಟಮ್. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ನಾವು ತೋಟದಲ್ಲಿ ಸಮೀಕ್ಷೆ ಮಾಡ್ತಾ ಇರ್ಬೇಕು. ನಮ್ಮ ತೋಟದಲ್ಲಿ ಅದ್ರ ಹಾವಳಿ ಸ್ಟಾರ್ಟ್ ಆಗಿದೆನಾ ಇಲ್ಲ ಅಂತೇಳಿ ಮಾಡಿದ ನಂತರ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಸ್ವಲ್ಪ ಜನರಿಗೆ ಹೇಗೆ ಮಾಡ್ಬೇಕು ಅಂತೇಳಿ. ಅದಕ್ಕಾಗಿ ಏನ್ ಮಾಡ್ಬೇಕು, ಒಂದು ಕಾಂಡಕ್ಕೆ ಈ ಅಂಟು ಬಲೆ, ಹಳದಿ ಕಲರ್ ಅಂಟು ಬಲೆ ಬರ್ತವೆ. ಒಂದು ಎಕರೆಗೆ ನಾವೊಂದು 10 ರಿಂದ 15 ಮರಗಳಿಗೆ ಅದು ಅಂಟು ಬಲೆ ನಾವೇನಾದ್ರೂ ಅಂಟಿಸ್ಬಿಟ್ಟು ಅದ್ರ ಮೇಲೆ ಅಂಟು ಪ್ರಮಾಣದ ಅಂತಂದ್ರೆ ನಿಮಗೆ ವೈಟ್ ಗ್ರೀಸ್ ಆದ್ರೆ ಹಚ್ಬೋದು ಅಥವಾ ಹರಳೆಣ್ಣೆ ಹಚ್ಬಿಟ್ಟು ಇಟ್ಟರೆ ನಿಮಗೆ ಅದು ಯಾವಾಗ ಪ್ರೌಢ ಕೀಟಗಳು ಬಂದು ಬೀಳ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಾವು ಅದು ಅಂಟು ಬಲೆಯಿಂದ ಗುರುತಿಸ್ಬೋದು. ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಅದ್ರ ಚಲನವಲನ ತಮಗೆಲ್ಲ ಹೇಳಿದೆ ಮುಂಚೆನೆ, 6 ಗಂಟೆಯಿಂದ 10 ಗಂಟೆ ಬೆಳಿಗ್ಗೆ, ಜೊತೆಗೆ ಸಂಜೆ 6 ಗಂಟೆಯಿಂದ ಒಂದು 10 ಗಂಟೆ ಮಟ್ಟ ಅವು ಆಕ್ಟಿವ್ ಇರ್ತವೆ. ಸೊ ಆ ಟೈಮಲ್ಲಿ ನಮಗೆ ಈಸಿಯಾಗಿ ಗುರುತಿಸ್ಬೋದು. ಗುರುತಿಸಿದ ಮೇಲೆ ಏನು ಮಾಡಬೇಕು ನಾವು ಇದಕ್ಕೆ ಅಂತಂದ್ರೆ ಈ ಗಿಡದ ಅಂತರವನ್ನು, ಇದು ನಾವು ಮುಂಚೆನೇ ಹೇಳಿದ ಹಾಗೆ ಎಲ್ಲಿ ಡೆನ್ಸ್ ಅಥವಾ ಈ ಡಾರ್ಫ್ ಎಲ್ಲ ನಾವೆಲ್ಲ ಹತ್ತತ್ರ ಆಗ್ತಾ ಇದೀವಿ, ಅಲ್ಲಿ ಸ್ವಲ್ಪ ಇದ್ರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಅಂತರವನ್ನು ಕರೆಕ್ಟ್ ಆಗಿ ಇಟ್ಕೊಂಡು ನಾವು ನಾಟಿ ಮಾಡ್ಬೇಕಾಗತ್ತೆ. ಆಮೇಲೆ ಈ ಎಲ್ಲಾದ್ರೂ ನಾವು ನಾಟಿ ಮಾಡ್ಬೇಕ ತರಬೇಕಲ್ಲ ಸಸಿಗಳು, ಅಲ್ಲೂ ಕೂಡ ಏನಾದ್ರೂ ಆಲ್ರೆಡಿ ಬಾಧೆ ಒಳಪಟ್ಟಿದ್ರೆ ಅಲ್ಲಿಂದ ಇಲ್ಲಿಗೆ ನಾವು ಸಾಗಿಸ್ಬೇಕಾದಾಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕಾಗ್ತದೆ. ಆಮೇಲೆ ನೀವು ಉಪಕಾರಿ ಕೀಟಗಳಿದಂತೆ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಎಸ್ಪೆಷಲಿ ನಾವು ಏನು ರಸಹೀರ ಕೀಟಗಳಿಗೆ ಅಂತೀವಲ್ಲ, ಅಲ್ಲಿ ಕ್ರೈಸೋಪರ್ಲಾ ಅಂತ ಒಂದು ಉಪಕಾರಿ ಕೀಟ ಬರುತ್ತೆ. ಜೊತೆ ಕಾಕ್ಸಿನೆಲಿಡ್ ದುಂಬಿ ಬರ್ತವೆ. ಅವು ಕಾಮನ್ ಆಗಿ ಎಲ್ಲಾ ತೋಟದಲ್ಲೂ ಇರುತ್ತೆ. ಜೊತೆಗೆ ಇಲ್ಲಿ ಎನ್ಕಾರ್ಷೆ ಗೊಡೆಲೋಪ ಅಂತ ಹೇಳಿ ಇನ್ನೊಂದು ಉಪಕಾರಿ ಕೀಟ. ಈ ಉಪಕಾರಿ ಕೀಟ ನಾವು ಲ್ಯಾಬೊರೇಟರಿಯಲ್ಲಿ ಅಷ್ಟೊಂದು ಮಲ್ಟಿಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ. ಬಟ್ ನಮಗೆ ಫೀಲ್ಡ್ ಅಲ್ಲಿನೇ ಸಿಗುತ್ತೆ. ಎಲ್ಲಿ ಅದ್ರದ್ದು ಕೋಶಾವಸ್ಥೆ ಇರೋವಂಥ ಗುಂಪು ಎಲ್ಲಿರುತ್ತೆ ಅದನ್ನ ಕಟ್ ಮಾಡಿಬಿಟ್ಟು ನಾವು ನಮ್ಮ ತೋಟದಲ್ಲಿ ಎಲ್ಲಿ ಹುಳ ಜಾಸ್ತಿ ಇದೆ ಅದು ಹಾಗೆ ಅದು ಉಪಕಾರಿ ಕೀಟ ಕಡಿಮೆ ಇದೆ ಇಲ್ಲ ಅಲ್ಲಿ ಹೋಗಿ ಸ್ಟ್ಯಾಪಲ್ ಮಾಡಬೇಕು. ಸೊ ಅಲ್ಲಿ ಮಾಡೋದ್ರಿಂದ ಅದು ಅಲ್ಲಿ ಪಸರಿಸ್ತದೆ, ಮಾಡಿಬಿಟ್ಟು ಅದು ಹತೋಟಿನೂ ಮಾಡುತ್ತದೆ. ಜೊತೆಗೆ ನಿಮಗೆ ಇನ್ನೊಂದು ಕೀಟ ಬರ್ತದೆ ಉಪಕಾರಿ ಕೀಟ. ಇದರಲ್ಲಿ ಮೇಜರ್ ಅಂತಂದ್ರೆ ನಿಮಗೆ ಅಪ್ಟ್ರೋಕ್ರೈಸಪ್ ಅಂತ ಬರ್ತದೆ. ಅಪ್ಟ್ರೋಕ್ರೈಸಾ ಅಂತೇಳಿ ಸಿಗ್ತಾ ಇದೆ ನಮ್ಮ ಲ್ಯಾಬಲ್ಲೂ ಕೂಡ. ನಾವು ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಬಿಗಿನಿಂಗ್ ಅಲ್ಲಿ ಇದ್ದೀವಿ. ಸೊ ಇನ್ನೊಂದು 2-3 ತಿಂಗಳಲ್ಲಿ ನಾವು ಕೂಡ ಅದು ಯಾವ ಥರ ನಾವು ಮಲ್ಟಿಪ್ಲೈ ಮಾಡ್ಬೋದು ಲ್ಯಾಬಲ್ಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಒಂದು 2-3 ತಿಂಗಳ ನಂತರ ಅದು ಕೂಡ ನಮ್ಮ ಲ್ಯಾಬೊರೇಟರಿಯಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ನಿಮಗೆ ಜೈವಿಕ ಶಿಲೀಂಧ್ರ ನಾಶಕ ಅಂತೀವಿ. ಅಂದರೆ ಜೈವಿಕವಾಗಿ ಒಂದು ಶಿಲೀಂಧ್ರ ಇದೆ. ಸೊ ಆ ಶಿಲೀಂಧ್ರ ಕೂಡ ನಾವು ಯೂಸ್ ಮಾಡ್ಬೋದು. ಐಸೇರಿಯಾ ಫೆಮೋಸರೋಸಾ ಅಂತೇಳಿ ಹೆಸರು ಇನ್ನೊಂದ್ಸಲ ಹೇಳಿ ಸರ್. ಐಸೇರಿಯಾ ಫೆಮೋಸರೋಸಮ್ ಅಂತೇಳಿ ಅದು ನಾವು 5 ಗ್ರಾಮ್ ಅದೇನೋ ಪೌಡರ್ ಪ್ರಮಾಣದಾಗಿತ್ತು ಅಂದ್ರೆ 5 ಗ್ರಾಮು 1 ಲೀಟರ್ ನೀರಿಗೆ, ಜೊತೆಗೆ 5 ಗ್ರಾಮ್ನಷ್ಟು ಸೋಪಿನ ಪುಡಿ, ಇವೆರಡು ಮಿಕ್ಸ್ ಮಾಡಿಬಿಟ್ಟು ನಾವು ಸಿಂಪರಣೆ ಮಾಡಬೇಕು. ಅದು 2 ಟೈಮ್ ಮಾಡಬೇಕು. 15 ದಿವಸದಲ್ಲಿ 2 ಟೈಮ್ಸ್ ನಾವು ಅದು ಸಿಂಪರಣೆ ಮಾಡಿದ್ವಿ ಅಂತಂದ್ರೆ ಈ ಕೀಟದ ಏನು ಮೇಜರ್ ನಮಗೆ ಹತೋಟಿ ಮಾಡ್ಬೋದು. ಇನ್ನೊಂದು ನಮ್ಮ ಈಗ ASRPಯಲ್ಲಿ ನಾವು ಒಂದು ಹೊಸದು ಇನ್ನೊಂದು ಶಿಲೀಂಧ್ರ ಬಂದಿದೆ, ಅದು ಕೀಟ, ಅದು ಜೈವಿಕ ಶಿಲೀಂಧ್ರ. ಅದು ನಮ್ಮ ಈ ರುಗೋಸು ವೈಟ್ ಫ್ಲೈನ ಹತೋಟಿ ಮಾಡುತ್ತೆ. ಸಿಂಪ್ಲಿಸಿಲಿಯಂ ಅಂತಿದೆ, ಅದು ಕೂಡ ನಾವು ಇನ್ನೂ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಲಭ್ಯವಾಗಿರ್ತದೆ ರೈತರಿಗೆ ಯೂಸ್ ಮಾಡಲಿಕ್ಕೆ. ಜೊತೆಗೆ ನಾವು ಏನೂ ಸಿಗೋದಿಲ್ಲ ನಮಗೆ ಅಂತಂದರೆ ನಾವೇನು ಮಾಡಬೇಕು, ಇವಾಗ ಬೇವು 5 ml ಬೇವಿನ ಎಣ್ಣೆ ಜೊತೆಗೆ 5 ಗ್ರಾಮ್ನಷ್ಟು ಸೋಪಿನ ಪುಡಿ ಹಾಕೊಂಡು 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು
ಸ್ಪ್ರೇ ಮಾಡಬೇಕು. ಅದು 15 ಡೇಸಿಗೆ ಒಂದ್ಸಲ 2 ಸಲ ನಾವು ಸ್ಪ್ರೇ ಮಾಡಿ ನಂತರ ಏನು ಮಾಡಬೇಕು, ಒಂದು ಗಂಜಿ 1% ಸ್ಟಾರ್ಚ್ ಅಂತ ಸಿಗುತ್ತೆ, ಇಲ್ಲಾಂದ್ರೆ 2.5% ಮೈದಾ ಹಿಟ್ಟಿಂದು ಗಂಜಿ ಮಾಡಿಬಿಟ್ಟು ಅದು ಸ್ಪ್ರೇ ಮಾಡಬೇಕು. ಯಾಕಂದ್ರೆ ನಾವು ಸ್ಪ್ರೇ ಮಾಡಿದಾಗೆ ಹುಳಗಳು ಕಡಿಮೆ ಆಗುತ್ತೆ. ಬಟ್ ಇದೇನು ಕಪ್ಪು ಶಿಲೀಂಧ್ರ ಬೆಳೆದಿರ್ತದಲ್ಲ ಎಲೆಗಳ ಮೇಲೆ ಕಪ್ಪು ಅದು ಹೋಗೋದಿಲ್ಲ. ಅದಕ್ಕಾಗಿ ಈ ಗಂಜಿ ನಾವೇನಾದ್ರೂ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಆ ಗಂಜಿ ಅದ್ರ ಮೇಲೆ ಅಂಟ್ಕೊಂಡಿರ್ತದೆ ಆ ಫ್ಲೇಕ್ಸ್. ಅವು ಏನಾಗ್ತದೆ, ಸ್ವಲ್ಪ ಡ್ರೈ ಆಯ್ತು ಅಂತಂದ್ರೆ ಅವೆಲ್ಲ ಮತ್ತೆ ನಾವು ವಾಟರ್ ಸ್ಪ್ರೇ ಮಾಡಬೇಕು ಒಂದು. ನಂತರ ರಭಸವಾಗಿ ಕೆಳಗಡೆ ಭಾಗಕ್ಕೆ, ಈಗ ಮೇಲ್ಗಡೆಯಿಂದ ಮಾಡಿದ್ರೆ ಉಪಯೋಗ ಆಗಲ್ಲ, ಯಾಕಂದ್ರೆ ಈ ಕೀಟಗಳು ತಳಭಾಗದಲ್ಲಿ ಇರ್ತವೆ. ನಾವು ಕೆಳಗಡೆ ರಭಸವಾಗಿ ನೀರು ಸ್ಪ್ರೇ ಮಾಡಿದ್ವಿ ಅಂದ್ರೆ ಕಪ್ಪು ಶಿಲೀಂಧ್ರ ಏನು ಬೆಳೆದಿರ್ತದೆ ಅದು ಕೂಡ ಬಿದ್ದೋಗುತ್ತೆ. ಜೊತೆಗೆ ನಮಗೆ ಈ ಕೀಟದ ಹಾವಳಿ ಕೂಡ ನಾವು ಹತೋಟಿ ಮಾಡ್ಬೋದು. ಸೊ ರೈತರು ಮೇಜರ್ ಏನು ಮಾಡ್ಬೇಕಂದ್ರೆ ಬೇವಿನ ಎಣ್ಣೆ ಜೊತೆಗೆ ಗಂಜಿ ಮತ್ತು ನೀರು ಮೂರು ಸ್ಪ್ರೇ ಮಾಡಲೇಬೇಕು, ಇದು ಹತೋಟಿ ಮಾಡಬೇಕು ಅಂದ್ರೆ. ಒಟ್ಟಾರೆ ನಾವು ರುಗೋಸು ಸುಳ್ಯಕಾರದ ಬಿಳಿ ನೊಣವನ್ನು ಈ ಒಂದು ಕ್ರಮಗಳನ್ನು ಅನುಸರಿಸಿ ಹತೋಟಿಯನ್ನು ಮಾಡಬಹುದು ಅಂತ ಹೇಳಿದ್ರಿ. ಇನ್ನು ರೈನೋಸರಸ್ ದುಂಬಿ ಈ ಕೀಟದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ, ಹಾಗೇನೆ ಇದನ್ನು ನಿರ್ವಹಣೆ ಮಾಡುವ ಕ್ರಮಗಳ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಡಿ. ಈ ರೈನೋಸಿರಸ್ ದುಂಬಿ ಇದು ಬಹಳ ಹಳೆಯದು, ನಮಗೆ ಎಲ್ಲರೂ ಚಿರಪರಿಚಿತವಾಗಿರುವಂಥ ಈ ಕೀಟ ಇದೊಂದು. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ತೆಂಗಿನ ಏರಿಯಾ ಉತ್ಪಾದನೆ ಮಾಡುವಂಥ ಏರಿಯಾ ಏನಾಗ್ತಿದೆ, ತುಂಬ ಜಾಸ್ತಿ ಆಗ್ತಾ ಇದೆ. ಹೌದು. ಅಲ್ಲಿ ಈ ಕೀಟದ ಮೇಜರ್ ನಮಗೆ ಹಾವಳಿ ಎಲ್ಲಿ ಮಾಡುತ್ತೆ ಅಂತಂದರೆ ಈ 10 ವರ್ಷವರೆಗೂ ಇರುವಂಥ ಮರಗಳಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಕಾಣಿಸುತ್ತೆ ಬಾಧೆ. ಇನಿಷಿಯಲ್ ಯಾರ್ಯಾರು ಪ್ಲಾಂಟೇಶನ್ ಮಾಡಿರ್ತಾರೆ ಒಂದು 5 ವರ್ಷವರೆಗೂ ನಿಮಗೆ ತುಂಬ ಜಾಸ್ತಿ ಅನಿಸುತ್ತೆ. ಅದು ಹೇಗೆ ಮಾಡುತ್ತೆ ಅಂತಂದರೆ ಎಲ್ಲ ಕೀಟಗಳು ಮರಿ ಹುಳುಗಳು ನಮಗೆ ಹಾನಿ ಮಾಡ್ತವೆ. ಬಟ್ ಈ ಕೀಟ ಪ್ರೌಢ ಕೀಟ ಹಾನಿ ಮಾಡುತ್ತೆ. ಅಂದ್ರೆ ಇದರಲ್ಲಿ ಚಿಕ್ಕ ಹುಳು ಏನು ತೊಂದರೆ ಮಾಡೋದಿಲ್ಲ. ಚಿಕ್ಕ ಹುಳುಗಳೆಲ್ಲ ಹೇಗೆ ಅಂತಂತಂದ್ರೆ ನಮ್ಮಲ್ಲಿ ತೊಟ್ಟಿ ಇರ್ತದಲ್ಲ, ವರ್ಮಿ ಕಾಂಪೋಸ್ಟ್ ತೊಟ್ಟಿ, ಸಗಣಿ ತೊಟ್ಟಿ, ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ಅದು ಮರಿ ಇರ್ತದೆ. ಅಲ್ಲಿನೇ ಮರಿ ಮತ್ತು ಕೋಶಾವಸ್ಥೆ ಅಲ್ಲೇ ಹೋಗ್ಬಿಟ್ಟು ಈ ಪ್ರೌಢ ಕೀಟ ಮಾತ್ರ ಆಚೆ ಬರುತ್ತೆ. ಬಂದ್ಬಿಟ್ಟು ಇದು ಏನ್ ಮಾಡುತ್ತೆ, ಸುಳಿ ಭಾಗಕ್ಕೆ, ಈ ತೆಂಗಿನ ಸುಳಿ ಭಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ಕೊರೆದು ರಂಧ್ರ ಮಾಡುತ್ತೆ. ಇಲ್ಲ ಅದು ನಮಗೆ ಒಂಥರ ನಿಮಗೆ ಗರಗಸದಿಂದ ಕಟ್ ಮಾಡಿದಂಗೆ ಅನ್ಸುತ್ತೆ. ಎಲ್ಲಿ ಸುಳಿ ಹಿಂಗೆ ನಿಮಗೆ ಸ್ಪಿಂಡಲ್ ಏನು ಸುಳಿಯಲ್ಲಿನೇ ಮಾಡ್ತದಲ್ಲ, ಅದು ಸುಳಿ ನಮಗೆ ಗರಿ ದೊಡ್ಡದಾಗ್ತಾ ಆಗ್ತಾ ಏನಾಗ್ತದೆ ಲಾಸ್ಟಿಗೆ ನಿಮಗೆ ಒಂಥರ ವಿ ತರ ಕಟ್ ಮಾಡ್ದಂಗೆ ಅನ್ಸುತ್ತೆ ತೋಟ. ಬಟ್ ಜನಗಳಿಗೆ ಹೇಗೆ ಅಂತಂದ್ರೆ ಆ ದೊಡ್ಡ ಗರಿನೇ ಹೋಗಿ ಕಟ್ ಮಾಡಿದೆ ಅಂತ ಅನ್ಕೊಳ್ತಾರೆ. ಬಟ್ ಅದು ಹಾಗಿರಲ್ಲ, ಸುಳಿಯಲ್ಲೇ ಕಟ್ ಮಾಡಿರುತ್ತೆ. ನಮಗೆ ಅದ್ರದ ಲಕ್ಷಣ ಕಾಣಿಸೋದು ಆಮೇಲೆ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಸೊ ಹಾಗಾಗಿ ಇದು ಗುರ್ತಿಸಿದ ಮೇಲೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಮೊದಲನೇದಾಗಿ ಅದರ ರಂಧ್ರ ಇರ್ತದಲ್ವಾ, ಅದು ಎಲ್ಲಿ ನಮ್ಗೆ ಸುಳಿಯಲ್ಲಿ ರಂಧ್ರ ಮಾಡಿಬಿಟ್ಟು ಅಲ್ಲಿ ಫೀಡ್ ಮಾಡ್ತಾ ಇರ್ತದೆ, ಅದಕ್ಕೆ ನಾವು ಒಂದು ಕಬ್ಬಿಣದ ಒಂದು ತಂತಿಯನ್ನು ತಗೊಂಡು ಅದು ಫಸ್ಟ್ ಕ್ಲೀನ್ ಮಾಡ್ಬೇಕು, ಸಾಯಿಸ್ಬೇಕು ಹುಳನ್ನ. ಸೊ ಅದು ಮಾಡಕ್ ಆಗೋದಿಲ್ಲ ಅಂತಂತಂದ್ರೆ ಏನ್ ಮಾಡ್ಬೇಕು ನಾವು, ಈಗ ಒಂದು ಕ್ಲೋರಂಟ್ರಿಪ್ರೋಲ್ ಅಂತೇಳಿನೇ ಒಂದು ಕೆಮಿಕಲ್ ಇದೆ, ಅದು ಫರ್ಟೇರಾ ಅಂತೇಳಿ ಈಗ ಮಾರ್ಕೆಟಲ್ಲಿ ಒಂದು ಪೌಡರ್ ಫಾರ್ಮ್ ಸಿಗ್ತಾ ಇದೆ. 50 ಗ್ರಾಮು 2 kg ಅಷ್ಟು ಮರಳಿನ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 200 ಗ್ರಾಮ್ನಷ್ಟು ಸುಳಿ ಭಾಗದಲ್ಲಿ ಹಾಕಬೇಕಾಗತ್ತೆ. ಅದು ವರ್ಷಕ್ಕೆ 3 ಟೈಮ್ ಹಾಕಬೇಕು. 4 ತಿಂಗಳ ಅಂತರದಲ್ಲಿ ನಾವು ಅದು ಹಾಕೋಬೇಕಾಗತ್ತೆ. ಅದು ಆಗೋದಿಲ್ಲ ಅಂತಂದ್ರೆ ಸ್ವಲ್ಪ ಜನರು ಎಲ್ಲ ಬೇವಿನ ಹಿಂಡಿ ಹಾಕ್ತಾರೆ. ಬೇವಿನ ಹಿಂಡಿ ಜೊತೆಗೆ ಮರಳು ಜೊತೆ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಸೇಮ್ ಒಂದೊಂದು ಸುಳಿಗೆ ಇಡ್ತಾರೆ, ಹಾಕ್ಬೋದು ಅದು ಕೂಡ. ಇಲ್ಲ ಅಂದ್ರೆ ನಿಮ್ಗೆ ನ್ಯಾಪ್ತಲಿನ್ ಬಾಲ್ ಅಂತ ಸಿಗ್ತದೆ ಅಥವಾ ನಶೆ ಉಂಡಿ, ಅದು ಕೂಡ ನಾವು ಹಾಕ್ಬೋದು. ಎಲ್ಲಿ ನಮಗೆ ಇವಾಗ ಚಿಕ್ಕದು ಇನ್ನ ಪ್ಲಾಂಟ್ಸ್ ಇದಾವೆ ಅವಕ್ಕೆಲ್ಲ ಈಗ ನಾವು ಗರಿಗಳೆಲ್ಲ ಏನ್ ಮಾಡ್ಬೇಕು, ಒಟ್ಟುಗೂಡಿಸಿ ಕಟ್ಟಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಮುಖ್ಯವಾದಂತ ಹತೋಟಿ ಕ್ರಮ ಅಂತಂದ್ರೆ ಮೋಹಕ ಬಲೆ ಯೂಸ್ ಮಾಡೋದು. ಸೊ ನಮ್ಗೆ ಇದು 1 ಹೆಕ್ಟೇರ್ಗೆ 1 ರಿಂದ 2 ಅಷ್ಟು ಮೋಹಕ ಬಲೆ ಹಾಕೋಬೇಕು. ಸೊ ಅದು ಬಕೆಟ್ ಟ್ರ್ಯಾಪ್ ಅಂತ ಸಿಗ್ತದೆ ತಮಗೆ ಮಾರ್ಕೆಟಲ್ಲಿ. ಅದು ಒಂದ್ಸಲ ಹಾಕಿದ್ರೆ 6 ತಿಂಗಳವರೆಗೂ ನಮಗೆ ಅದ್ರ ಕೆಲಸ ಮಾಡ್ತದೆ. ಈ ಕೀಟನು ಕೂಡ ಏನು ಪ್ರೌಢ ಕೀಟ ಆಚೆ ಬರುತ್ತಲ್ಲ, ಈ ಪ್ರೌಢ ಕೀಟದ ಲೈಫ್ ಸ್ಪ್ಯಾನು ಕೂಡ ನಮಗೆ 6 ತಿಂಗಳವರೆಗೆ ಇರುತ್ತೆ. ಸೊ ಹಾಗಾಗಿ ಒಂದ್ಸಲ ನಾವು ಹಾಕಿದ್ರೆ ಒಂದು ಲೈಫ್ ಸ್ಪ್ಯಾನು ಹತೋಟಿ ಮಾಡ್ಬೋದು. ಅದು ಯಾವಾಗ ಜಾಸ್ತಿ ಆಗತ್ತೆ ಅಂತಂತಂದ್ರೆ ನಮಗೆ ಜೂನ್ ಜುಲೈಯಿಂದ
ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಆ ಟೈಮಲ್ಲಿ ಇದ್ರ ಜಾಸ್ತಿ ಆಗುತ್ತೆ ಹಾವಳಿ. ಇದರ ಹಾವಳಿ. ಅದಲ್ಲದೇ ಈ ಕೆಮಿಕಲ್ಸ್ ನಾವೇನಾದ್ರೂ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ಈ ಕ್ಲೋರೋಪರಿಪಾಸ್ ಅಂತ ಸಿಗುತ್ತೆ. ಎಲ್ಲಿ ನಮ್ಮ ಹತ್ರ ಕೊಟ್ಟಿಗೆದು ನಾವು ಸಗಣಿ ಎಲ್ಲ ಹಾಕ್ತಿರ್ತೀವಿ, ಹೌದು, ಈ ವರ್ಮಿ ಕಂಪೋಸ್ಟ್ ಪಿಟ್ಸ್ ಅಂತೀವಲ್ಲ, ಆ ಪಿಟ್ಸ್ಗಳಿಗೆಲ್ಲ ಏನು ಮಾಡಬೇಕು, ವರ್ಷಕ್ಕೆ 3 ಟೈಮ್ ಅವಕ್ಕೂ ಕೂಡ 2 ml ಪ್ರತಿ ಲೀಟರ್ ನೀರಿಗೆ ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡಿದ್ರೆ ಮರಿ ಹುಳನೇ ಅಲ್ಲಿನೇ ಬೆಳವಣಿಗೆ ಹಂತದಲ್ಲಿ ಅದನ್ನ ಹತೋಟಿ ಮಾಡ್ಬೋದು. ಈ ರೀತಿ ಕ್ರಮಗಳನ್ನು ಕೂಡ ಅನುಸರಿಸಿ ನಾವು ಅದರ ಹಾವಳಿಯನ್ನ ತಡೆಗಟ್ಟಬಹುದು ಅಂತ ಹೇಳ್ತೀರಿ. ತಾವು ಆರಂಭದಲ್ಲೇ ಹೇಳಿದ್ರಿ, ಈ ಒಂದು ತೆಂಗಿನ ಬೆಳೆಯಲ್ಲಿ ಬಾಧಿಸ್ತಕ್ಕಂತಹ ಪ್ರಮುಖ ಕೀಟಗಳ ವಿಚಾರವನ್ನು ಹೇಳ್ತಾ, ಕೆಂಪು ಮೂತಿ ಹುಳು ಕೂಡ ನಮ್ಮ ತೆಂಗಿನಲ್ಲಿ ಹಾವಳಿಯನ್ನು ಮಾಡುತ್ತೆ, ಬಾಧೆಯನ್ನು ಕೊಡುತ್ತೆ ಅಂತ ಹೇಳಿ ಅಂತ ಈ ಕುರಿತಂತೆ ವಿಚಾರವನ್ನು ತಿಳಿಸ್ಕೊಡಿ ಸರ್. ಇದರ ಬಾಧೆ ಯಾವ ರೀತಿ ಇರುತ್ತೆ, ಹಾಗೆಯೇ ಇದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತಂತೇಳಿ. ಸೊ ಈ ಕೆಂಪು ಮೂತಿ ಹುಳ ಕೀಟ ಹೇಗೆ ಅಂತಂದರೆ, ನಮ್ಮಲ್ಲಿ ಎಲ್ಲ ಕೀಟಗಳು ಕಂಪೇರ್ ಮಾಡಿದರೆ ಅವು ಮಾತ್ರ ಗರಿಗಳಿಗೆ ಅಥವಾ ನಮಗೆ ಈ ಸುಳಿಯಲ್ಲಿ ಹಾನಿ ಮಾಡ್ತವೆ. ಬಟ್ ನಮ್ಮ ಮರ ಏನು ತೊಂದರೆ ಆಗಲ್ಲ ಮರಕ್ಕೆ. ಬಟ್ ಈ ಕೀಟ ಬಂದರೆ ನಮಗೆ 2 ರಿಂದ 3 ತಿಂಗಳ ಒಳಗಡೆ ಮರನೇ ಹಾಳಾಗುತ್ತೆ. ಸೊ ನಾವು 10-12 ವರ್ಷ ಏನು ನಾವು ಕಾಪಾಡ್ಕೊಂಡಿರ್ತೀವಿ ಆ ಮರನ, ಈ ಕೀಟ ಬಂದ್ರೆ ಅದು ನಮಗೆ ಮರನೇ ಇರೋದಿಲ್ಲ, ಅಂದ್ರೆ ಸಾಯೋ ಸಾಧ್ಯತೆ ಇರುತ್ತೆ. ಹೌದು. ಸೊ ಈ ಕೀಟದ ಹೇಗೆ ಅಂತಂದ್ರೆ ಒಳಗಡೆ ಹೇಗೆ ನಮ್ಮ ತೋಟಕ್ಕೆ ಬರುತ್ತೆ ಅಂತಂದ್ರೆ, ಎಲ್ಲಿ ನಾವು ಏನಾದರೂ ಇಂಟರ್ ಕಲ್ಟಿವೇಶನ್ ಒಳಗಡೆ ಏನಾದರೂ ಮಾಡಬೇಕಾದಾಗೆ ನಾವು ಈ ಕಾಂಡ ಭಾಗಕ್ಕೆ ಡ್ಯಾಮೇಜ್ ಮಾಡ್ತೀವಿ. ಅಲ್ಲಿ ಡ್ಯಾಮೇಜ್ ಮಾಡಿರೋ ಭಾಗಕ್ಕೆ ಸ್ಮೆಲ್ಲಿಗೆ ಆ ಕೀಟ, ಹೆಣ್ಣು ಕೀಟ ಬಂದ್ಬಿಟ್ಟು ಅಲ್ಲಿ ಮೊಟ್ಟೆ ಇಡುತ್ತೆ. ಸೊ ಸುಮಾರು 200-300ವರೆಗೂ ಮೊಟ್ಟೆ ಇಡುತ್ತೆ. ಅದು ಒಂದೇ ಕೀಟ. ಆ ಮೊಟ್ಟೆ ಇಟ್ಟಿರೋದು ಮರಿಯಾಗಿ ನಿಮಗೆ ಒಂದು 80 ದಿವಸನಲ್ಲಿ ಅದು ಕೀಟ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಮರಿ ಆದ್ಮೇಲೆ ಒಳಗಡೆ ಫೀಡ್ ಮಾಡ್ಕೊಂಡು ನಮ್ಮ ಎಲ್ಲಿ ಕ್ರೌನ್ ರೀಸನ್, ಎಲ್ಲಿ ಸುಳಿ ಭಾಗ ಹಾಕಿರುತ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಒಳಭಾಗದಿಂದನೇ ಬರುತ್ತೆ. ಸೊ ಒಳಭಾಗದಲ್ಲಿ ಎಲ್ಲ ಫುಲ್ ಟೊಳ್ಳಾಗುತ್ತೆ. ಹೊರಗಡೆಯಿಂದ ನೋಡ್ರಿ ಏನು ಗೊತ್ತಾಗೋದಿಲ್ಲ, ಬೇಗ ಗೊತ್ತಾಗೋದಿಲ್ಲ, ಚೆನ್ನಾಗಿದೆ ಅಂತಾನೆ ಅನಿಸ್ತಾ ಇರುತ್ತೆ. ಯಾವಾಗ ನಮ್ಗೆ ಸುಳಿ ಬಿದ್ದೋಗುತ್ತೆ ಆ ಟೈಮಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಜನಗಳಿಗೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಯಾವಾಗಲೂ ನಮ್ಗೆ ಮರಕ್ಕೆ ಏನಾದ್ರೂ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ನಿಮ್ಗೆ COC ಅಂತ ಸಿಗುತ್ತೆ, ಅಥವಾ ಬೋಡೋ ಮಿಕ್ಸರ್, ಬೋಡೋ ಪೇಸ್ಟ್ ಅಂತೆ ಮಾಡ್ಕೋಬಹುದು. ಅದಾದ್ರೂ ಮಾಡ್ಕೊಂಡು ನಾವು ಅದಕ್ಕೆ ಪೇಸ್ಟ್ ಮಾಡಲೇಬೇಕು. ನಮಗೇನಾದ್ರೂ ಫಸ್ಟಿಗೆ ಅದು ಡ್ಯಾಮೇಜ್ ಮಾಡ್ತಿದ್ದಾಗೆ ಗೊತ್ತಾದ್ರೆ ಅಲ್ಲಿ ಏನಾಗುತ್ತೆ, ಒಳಗಡೆ ಕೊಳತಂಗಾಗಿರ್ತದೆ ಫುಲ್ಲು, ಫೀಡ್ ಮಾಡಿ ಒಂಥರ ರೊಚ್ಚೆ ಥರ ಎಲ್ಲನೂ ಅಷ್ಟು ಚೀವ್ ಮಾಡಿರ್ತದ ಹುಳ. ಆಮೇಲೆ ನಾವು ಕಿವಿ ಕೊಟ್ಟು ಕೇಳಿದ್ರೆ ಒಳಗಡೆ ಕೊರೆಯೋದು ಕೂಡ ನಮಗೆ ಈಸಿಯಾಗಿ ಶಬ್ದ ಕೇಳುತ್ತೆ. ಸೊ ನೀವು ಏನಾದ್ರೂ ಆ ಥರ ಅಫೆಕ್ಟ್ ಆಗಿರೋದು ಮರದ ಹತ್ರ ಹೋದಾಗೆ ನಿಮಗೆ ಅಲ್ಲಿಂದ ರಸನೂ ಸೋರ್ತಿರ್ತದೆ. ಅಂದ್ರೆ ಸಿವಿಯರ್ ಆದಾಗ ನಿಮಗೆ ಎಲ್ಲ ಕಡೆ ಹೋಲಿಸ್ತಾರ ಕಾಣಿ ಅಲ್ಲಿ ರಸ ಸೋರ್ತದೆ. ಸೊ ಆ ಮರಕ್ಕೆ ಏನಾದ್ರೂ ನೀವು ಹೋಗಿ ಜಸ್ಟ್ ಟಚ್ ಮಾಡಿದ್ರು ಕೂಡ ಬಿದ್ದೋಗುತ್ತೆ ಮರ. ತೀವ್ರತರವಾದಂತಹ ಹಾನಿ. ಸೊ ಅದು ಬಿದ್ದ ಮೇಲೆ ಕೂಡ ನಾವು ಏನ್ ಮಾಡ್ತೀವಿ, ಹಾಗೆ ಬಿಡಂಗಿಲ್ಲ. ಸೊ ನಮ್ಮ ತೋಟದಲ್ಲಿ ಯಾವುದೇ ಸುಳಿ ಬಿದ್ದರಂತ ಮರಗಳು ಅಥವಾ ಏನೇ ಆಗ್ಬಿಟ್ಟು ಬಿದ್ದಿರ್ತಾವಲ್ಲ ಕಾಂಡಗಳು, ಅದು ನಮ್ಮ ತೋಟದಲ್ಲಿ ಇಡಬಾರದು. ಸೊ ಅದನ್ನ ನಾವು ವಿಲೇವಾರಿ ಮಾಡಬೇಕು, ಅದನ್ನ ಸುಡಬೇಕು. ಆಮೇಲೆ ಎಲ್ಲಿ ನಮಗೆ ಡ್ಯಾಮೇಜ್ ಆಗಿರ್ತದೆ ಅದಕ್ಕೆ ನಾವು ಟ್ರೀಟ್ ಮಾಡಲೇಬೇಕು. ಇವು ಕಾಮನ್ ಮೆಥಡ್ಸ್ ನಾವು ಮಾಡಿಕೊಂಡು, ಜೊತೆಗೆ ಇದರಲ್ಲೂ ಕೂಡ ಮೋಹಕ ಬಲೆ ಹೇಳಿದೆ ನಾನು. ಇದರಲ್ಲೂ ಮೋಹಕ ಬಲೆ ತುಂಬಾ ಒಳ್ಳೆ ಮೋಹಕ ಬಲೆ, ಪರಿಣಾಮಕಾರಿ ಇದೆ ಇದು. ಸೊ ನಾವು ಗಂಡು ಹುಳ ಏನು ಕೆಮಿಕಲ್ ರಿಲೀಸ್ ಮಾಡುತ್ತೆ, ಸೊ ಇದರಲ್ಲಿ ಗಂಡು ರಿಲೀಸ್ ಮಾಡೋದ್ರಿಂದ ಹೆಣ್ಣು ಹುಳ ಮತ್ತು ಗಂಡು ಹುಳ ಎರಡೂ ಬರ್ತವೆ. ಸೊ ತಾವೆಲ್ಲ ಕೇಳೋ ಮೋಹಕ ಬಲೆ ಅಂತಂದ್ರೆ ಒಂದು ಗಂಡಾದ್ರೂ ಅಥವಾ ಹೆಣ್ಣಾದ್ರೂ ರಿಲೀಸ್ ಮಾಡುತ್ತೆ, ಬರೀ ಅದರ ಅಪೋಸಿಟ್ ಸೆಕ್ಸ್ ಮಾತ್ರ ಅಟ್ರಾಕ್ಟ್ ಆಗ್ತಾವಂತ ಹೇಳ್ತೀವಿ. ಬಟ್ ಇದರಲ್ಲಿ ಎರಡೂ ಸೆಕ್ಸ್ ಹುಳಗಳು ಬರ್ತವೆ. ಸೊ ಗಂಡು ಹುಳ ರಿಲೀಸ್ ಮಾಡುತ್ತೆ, ಗಂಡು ಹುಳಗಳು ಬರ್ತವೆ, ಹೆಣ್ಣು ಹುಳಗಳು ಬರ್ತವೆ. ಸೊ ಇದು ಕೂಡ ನಾನು ಅವಾಗಲೇ ಏನು ರೈನೋಸಿರಸ್ ದುಂಬಿಗೆ ಎಲ್ಲಿ ಹಾಕಬೇಕು ಅಂತ ಹೇಳಿದ್ನಲ್ಲ, ಅದೇ ತರ ಹಾಕಬೇಕು. ಇದಕ್ಕೆ ಗುಳಿಗೆ ಮಾತ್ರ ಚೇಂಜ್, ಎರಡು ಕೀಟಗಳಿಗೆ ಯೂಸ್ ಮಾಡ್ತಾ ಬಲೆ ಸೇಮ್ ಆಗಿರುತ್ತೆ, ಗುಳಿಗೆ ಮಾತ್ರ ಚೇಂಜ್ ಹಾಕೋಬೇಕು. ಈ ರೀತಿಯ ಕ್ರಮಗಳನ್ನ ಅನುಸರಿಸಿ ನಾವು ಈ ಕೆಂಪು ಮುತ್ತಿ ಹುಳುವಿನ ಬಾಧೆಯನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ. ಸರ್, ಇದುವರೆಗೆ ತೆಂಗಿನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಕೀಟಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಹಾಗೆಯೇ ಅವುಗಳ ನಿಯಂತ್ರಣ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಈ ಕುರಿತಂತೆ
ನಮ್ಮ ರೈತ ಬಾಂಧವರಿಗೆ ನೀವು ಏನಾದರೂ ಒಂದು ಕಿವಿ ಮಾತನ್ನು ಹೇಳಬೇಕು ಅನ್ನೋದರ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ತೆಂಗಿನಲ್ಲಿ ಮೊದಲನೇದಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ನೀರು ನಿರ್ವಹಣೆ, ಇವೆರಡು ಮೇಜರ್ ನಾವು ಮಾಡಿದ್ವಿ ಅಂತಂದರೆ ನಮಗೆ ಈ ರೋಗ ಮತ್ತು ಕೀಟಗಳ ಬಾಧೆ ಏನಿದೆಯಲ್ಲ ಅದು ಅಷ್ಟೊಂದು ಬರೋದಿಲ್ಲ. ಮುಂಚೆ ಎಲ್ಲ ನಮ್ಮ ತಾತಗಳೆಲ್ಲ ಹೇಳೋದ ಪ್ರಕಾರ ನಮ್ಮ ಕಾಲದಲ್ಲಿ ನಾವು ಏನು ಅಷ್ಟು ಗೊಬ್ಬರ ಹಾಕ್ತಿರ್ಲಿಲ್ಲ, ಆದರೂ ಕೂಡ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ನಮ್ಮ ತೋಟ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸೊ ಅಷ್ಟು ವರ್ಷದಿಂದ ಏನಾಗ್ತಿದೆ, ಈ ತೆಂಗಿನ ಮರ ಅದು ಇರೋವಂಥ ಭೂಮಿಯಲ್ಲಿ ಫಲವತ್ತತೆ ಇರುವಂಥದ್ದೆಲ್ಲನೂ ಎಳ್ಕೊತಾ ಇದೆ. ಈಗೆಲ್ಲ ಏಜ್ ಆಗ್ತಾ ಇದ್ದಾವೆ. ಜೊತೆಗೆ ನಾವು ನಮ್ಮ ತಾತ ಕಾಲದಲ್ಲಿ ಹಾಕಿರೋ ಮರಗಳು ಇವಾಗೂ ಇಳುವರಿ ಕೊಡಬೇಕು ಅಂದರೆ ಭೂಮಿಯಲ್ಲಿ ಅಷ್ಟೊಂದು ಒಳ್ಳೆ ಪೋಷಕಾಂಶಗಳು ಪೋಷಕಾಂಶ ಎಲ್ಲ ಹೀರ್ಕೊಂಡಿದೆ. ಜೊತೆಗೆ ಈ ಮರಗಳು ಕೂಡ ಏಜ್ ಆಗ್ತಾ ಇರ್ತವೆ. ಸೊ ಅವಾಗ ಹಾಗಾಗೋದ್ರಿಂದ ನಮಗೆ ಇಳುವರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಮ್ಗೆ ಇಳುವರಿ ಹೆಚ್ಚಿಗೆ ಆಗ್ಬೇಕಂದ್ರೆ ಮೇಜರ್ ನಮಗೆ ಪೋಷಕಾಂಶ ನಿರ್ವಹಣೆ, ನೀರು ನಿರ್ವಹಣೆ ಇವೆರಡು ಮಾಡಿಬಿಟ್ರೆ ನಿಮಗೆ ರೋಗ ಮತ್ತು ಕೀಟಗಳದ್ದು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ನಾವು ಪೋಷಕಾಂಶಗಳು ಕೊಡೋದ್ರಿಂದ. ಒಟ್ಟಾರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದ್ರಿಂದ ನಾವು ಉತ್ತಮವಾದಂತಹ ತೋಟವನ್ನು ಉಳಿಸ್ಕೊಂಡು ಹೋಗಬಹುದು ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸಿದ್ರಿ. ಹೌದು, ಒಳ್ಳೆಯದು ಸರ್. ಇದುವರೆಗೆ ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಕುರಿತಂತೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕ ಮಾಡುವುದು ಹೇಗೆ? ನನ್ನ ಫೋನ್ ನಂಬರ್ ತಗೊಳ್ಳಿ, 9036 798060. ಯಾವಾಗಲೂ ಕಾಲ್ ಮಾಡ್ಬೋದು. ಇವಾಗ ಜನಗಳಿಗೆ ಹೇಗಾಗಿದೆ ಅಂತಂದರೆ ಸ್ಯಾಂಪಲ್ಲೇ ತೊಗೊಳೋ ಬರ್ಬೇಕಂತೇನಿಲ್ಲ, ವಾಟ್ಸಪ್ ಕೂಡ ತಾವು ಮಾಡ್ಬೋದು. ನಾವು ನಿಮಗೆ ಹಿಂದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ಅದನ್ನೇ ನೀವು ಯೂಸ್ ಮಾಡಿದರೆ ಈ ಕೀಟದ ಅಷ್ಟೇ ಅಲ್ಲ, ಬೇರೆ ಯಾವ ಕೀಟದ ಇನ್ಫಾರ್ಮೇಷನು ಬೇಕಾದರೆ ತಮಗೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್. 9036798060. ಒಳ್ಳೆಯದು ಸರ್. ಇದುವರೆಗೆ ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳ ಕುರಿತಂತೆ ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳಿಗೆ ಪೂರಕವಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತರಿಗೂ ಕೂಡ ಧನ್ಯವಾದಗಳು. ಇದುವರೆಗೆ ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು ಈ ಕುರಿತು ಅರಸೀಕೆರೆ ತಾಲೂಕಿನ ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಆತ್ಮೀಯ ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ತ್ಯಾಜ್ಯಗಳ ನಿರ್ವಹಣೆ ಹಾಗೂ ಸದ್ಬಳಕೆ ಈ ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ ಈಗಾಗಲೇ 11 ಕಾರ್ಯಕ್ರಮಗಳು ಪ್ರಸಾರವಾಗಿ ಇಂದು 12ನೆಯ ಕಂತಿನ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು 2 ಕಂತುಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಒಟ್ಟಾರೆ 14 ಕಂತುಗಳಲ್ಲಿ ಈ ಒಂದು ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, 1 ವರ್ಷಕ್ಕೆ 1 ತೆಂಗಿನ ಗಿಡಕ್ಕೆ ಎಷ್ಟು kg ಸಾವಯವ ಗೊಬ್ಬರವನ್ನು ನೀಡಬೇಕು ಅಂಥೇಳಿ. ಸರಿಯಾದಂತಹ ಉತ್ತರ 50 kg. ತುಂಬ ಜನ ರೈತ ಬಾಂಧವರು ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡು 1 ಗಿಡಕ್ಕೆ 1 ದಿನಕ್ಕೆ ಎಷ್ಟು ಕೊಡಬೇಕು ಅನ್ನೋ ರೀತಿಯಲ್ಲಿ ಗೊಂದಲವನ್ನು ಮಾಡಿಕೊಂಡು ಉತ್ತರಗಳನ್ನು ಬರೆದಿದ್ದೀರಿ. ಸರಿಯಾದಂತಹ ಉತ್ತರ 50 kg. ಪ್ರಶ್ನೆಯನ್ನು ಮತ್ತೆ ಗಮನಿಸ್ಕೊಳ್ಳಿ. 1 ವರ್ಷಕ್ಕೆ 1 ತೆಂಗಿನ ಗಿಡಕ್ಕೆ ಎಷ್ಟು kg ಸಾವಯವ ಗೊಬ್ಬರವನ್ನು ನೀಡಬೇಕು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 50 kg. ಸರಿ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಶ್ರೋತೃಗಳ ಹೆಸರುಗಳನ್ನು ನೋಡೋಣ. ಬೇಲೂರು ತಾಲೂಕು ಗೊರೂರಿನ ಜಿಬಿ ಈಶ್ವರಪ್ಪ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಎಂಎನ್ ನಾಗರಾಜು, ಅರಸೀಕೆರೆ ತಾಲೂಕು ಕಾಮಸಮುದ್ರದ ಕೆಜಿ ನಿರಂಜನಮೂರ್ತಿ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಮಡುವಿನಕೋಡಿ ಗ್ರಾಮದ ಎಂಸಿ ನಿಂಗರಾಜೇಗೌಡ, ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಎಸ್ಎಂ ಶೋಭಾ, ಹಾಸನದ ತಮ್ಲಾಪುರದ ಎಚ್ಡಿ ಶ್ರದ್ಧಾ, ಹಾಸನ ಜಿಲ್ಲೆ ಆಲೂರು ಕಸಬಾ ಕವಳಿಕೆರೆಯ ಕೆಎ ವರದರಾಜು, ಹಾಸನ ತಾಲೂಕು ದುದ್ದ ಹೋಬಳಿ ಹಂಡ್ರಂಗಿಯ ಬಿ ಮಂಜುನಾಥ್ ಹಾಗೂ ಬೇಲೂರು ತಾಲೂಕು ಅಡಗೂರಿನ ಡಿ ಧರಣೇಂದ್ರ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ
ಆಯ್ಕೆಯಾದ ವಿಜೇತ ಶ್ರೋತೃಗಳು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕು ಮಡುವಿನಕೋಡಿ ಗ್ರಾಮದ ಎಂಸಿ ನಿಂಗರಾಜೇಗೌಡ ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ. ಎಂಸಿ ನಿಂಗರಾಜೇಗೌಡ ಹಾಗೂ ಜಿಬಿ ಈಶ್ವರಪ್ಪ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಯಾವ ಹುಳುವಿನ ಬಾಧೆ ಹೆಚ್ಚಾದಲ್ಲಿ 2 ರಿಂದ 3 ತಿಂಗಳಲ್ಲಿ ತೆಂಗಿನ ಮರ ಸಾಯುತ್ತದೆ? ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಮರವನ್ನು ಬಾಧಿಸ್ತಕ್ಕಂತಹ ಕೀಟಗಳು ಯಾವುದು, ಹಾಗೆಯೇ ಅವುಗಳ ಹತೋಟಿ ಕ್ರಮ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಪ್ರಶಾಂತ್ ಅವರು ಮಾಡಿಕೊಟ್ಟಿದ್ದಾರೆ. ಅವರು ಈ ವಿಚಾರಗಳನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ನಾವು ಈಗ ಕೇಳಿದಂತಹ ಪ್ರಶ್ನೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಯಾವ ಹುಳುವಿನ ಬಾಧೆ ಹೆಚ್ಚಾದಲ್ಲಿ 2 ರಿಂದ 3 ತಿಂಗಳಲ್ಲಿ ತೆಂಗಿನ ಮರ ಸಾಯುತ್ತದೆ ಅನ್ನೋದು. ನಿಮ್ಮ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಇಂದು ತೆಂಗಿನ ತೇರು ಸರಣಿಯ 12ನೇ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು 2 ವಾರಗಳ ಕಾಲ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ ಬಿತ್ತರವಾಗುತ್ತೆ. ಕಡೆ ಕಾರ್ಯಕ್ರಮ ಜೂನ್ ತಿಂಗಳ 13ನೇ ತಾರೀಕು ಶನಿವಾರ ಮುಕ್ತಾಯವಾಗುತ್ತೆ. ಹಾಗಾಗಿ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಇದರ ಅನುಕೂಲವನ್ನು ಮಾಡಿಕೊಳ್ಳಿ, ಜೊತೆಗೆ ಉತ್ತಮವಾದಂತಹ ತೆಂಗಿನ ತೋಟವನ್ನು ನಿಭಾಯಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.